ಯಲ್ಲಾಪುರ ಪಟ್ಟಣದ ನಾಯ್ಕನಕೆರೆ ಸಮೀಪ ತೋಟಗಾರಿಕಾ ಇಲಾಖೆಯ ಇತ್ಲಕಾರಗದ್ದೆ ಕ್ಷೇತ್ರದಲ್ಲಿ ಇಂದು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ತೋಟಗಾರಿಕಾ ಇಲಾಖೆಯ ಪ್ರದೇಶ ಸುಮಾರು 70 ಎಕರೆಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿದ್ದು ಇಂದು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿ ಅವಘಡಕ್ಕೆ ಇಂತಹದ್ದೇ ಕಾರಣ ಎಂದು ಇನ್ನೂ ಸ್ಪಷ್ಟಗೊಂಡಿಲ್ಲ. ವಿದ್ಯುತ್ ತಂತಿಯ ಘರ್ಷಣೆಯಿಂದಲೋ ಅಥವಾ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯಿಂದಲೋ ಎಂಬಂತಹ ಅನುಮಾನ ಇನ್ನೂ ನಿವಾರಣೆಗೊಂಡಿಲ್ಲ. ಯಾವ ಕಾರಣದಿಂದಾಗಿ ಈ ಅಗ್ನಿ ಅವಘಡ ಸಂಭವಿಸಿದೆ ಅಂತೇಳಿ ತನಿಖೆ ಮೂಲಕ ತಿಳಿಯಬೇಕಿದೆ. ಈ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಹುಲ್ಲು ಬೆಳೆದಿದ್ದರಿಂದ, ಬೇಸಿಗೆಯೂ ಆಗಿರುವುದರಿಂದ ಹಾಗೂ ಗಾಳಿಯ ರಭಸ ಹೆಚ್ಚಿದ್ದರಿಂದ ಅಗ್ನಿ ತನ್ನ ತೀವ್ರತೆಯನ್ನು ಅತ್ಯಂತ ರಭಸವಾಗಿ ಮುಂದುವರಿಸಿಕೊಂಡು ನಡೆದಿತ್ತು. ಅದೃಷ್ಟವಶಾತ್ ಸ್ಥಳೀಯರೊಬ್ಬರು ಗಮನ ಹರಿಸಿದ ಕಾರಣದಿಂದಾಗಿ ತಕ್ಷಣ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಎಸ್ಕಾಂ ಸಿಬ್ಬಂದಿಗಳು, ಸ್ಥಳೀಯ ಯುವಕರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಪ್ರಯತ್ನದಿಂದಾಗಿ ಮುಂದೆ ಸಂಭವಿಸಬಹುದಾದ ಭಾರೀ ಅವಘಡ ತಪ್ಪಿದಂತಾಗಿದೆ. ಆದರೂ ಸಹ ಸಾಕಷ್ಟು ಪ್ರಮಾಣದ ಹಾನಿಯನ್ನಂತೂ ಉಂಟು ಮಾಡಿದೆ. ನೀರಿನ ಪೈಪ್ಲೈನ್ಗಳು, ಈಗಾಗಲೇ ಬೆಳೆದು ನಿಂತಹ ಸಸಿಗಳು ಬಹಳಷ್ಟು ಸುಟ್ಟು ಕರಕಲಾಗಿದ್ದು, ಜಾನುವಾರಿಗೆ ಅಥವಾ ಅಕ್ಕಪಕ್ಕದ ಮನೆಗಳಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ. ಆದರೆ ಇದೇ ಪ್ರದೇಶದಲ್ಲಿ ಹುಲ್ಲನ್ನು, ಹಸಿ ಎಲೆಯನ್ನು ತಿಂದು ಬದುಕುತ್ತಿದ್ದಂತಹ ಮೊಲಗಳು ಹಾಗೂ ಚಿಗರೆ, ಜಿಂಕೆ ಇನ್ನಿತರ ಕ್ರಾಡು ಪ್ರಾಣಿಗಳು ಬೆಂಕಿಯ ಕೆನ್ನಾಲಿಗೆ ಹಬ್ಬುತ್ತಿದ್ದಂತೆ ಅಲ್ಲಿಂದ ಓಟ ಕಿತ್ತಿದ್ದಾವೆ. ಇದನ್ನು ಸ್ಥಳೀಯರು ಗಮನಿಸಿದ್ದು ತಕ್ಷಣ ಬೆಂಕಿಯ ತೀವ್ರತೆಯನ್ನು ತಡೆಗಟ್ಟುವಲ್ಲಿ ಎಲ್ಲ ಒಗ್ಗೂಡಿ ಕೆಲಸ ಮಾಡುವುದರ ಮೂಲಕ ಎಲ್ಲೂ ಸಹ ಯಾವುದೇ ಅವಘಡ ಸಂಭವಿಸದಂತೆ ನೋಡಿಕೊಂಡಿದ್ದಾರೆ. ನೀರು ತಗೊಂಡಿರಾ? ಯಲ್ಲಾಪುರದ ತೋಟಗಾರಿಕೆ ಇಲಾಖೆ ನಾಯ್ಕನಕೆರೆ ಹಾಗೂ ಶಾರದಾಂಬ ದೇವಸ್ಥಾನದ ಮುಂಭಾಗ ಬೇಣಕ್ಕೆ ಬೆಂಕಿ ಬಿದ್ದಿದ್ದು, ಇದೀಗ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿಯನ್ನು ನಂದಿಸಲು ಪ್ರಯತ್ನ ಪಡ್ತಿದ್ದಾರೆ. ಈ ಭಾಗಕ್ಕೆ ನೀರಿನ ಅವಶ್ಯಕತೆ ಇದ್ದು ಬರಲು ಸಹ ಟ್ಯಾಂಕರ್ ಬರಲು ವ್ಯವಸ್ಥೆ ಇರುವುದಿಲ್ಲ. ಆದರೂ ಆದಷ್ಟು ಪ್ರಯತ್ನಪಟ್ಟು ಬೆಂಕಿಯ ತೀವ್ರತೆಯನ್ನು ನಂದಿಸಲು ಸಾರ್ವಜನಿಕರು, ಈ ಭಾಗದ ಯುವಕರು ಹಾಗೂ ಯಲ್ಲಾಪುರದ ಅಗ್ನಿಶಾಮಕ ದಳದ
ಸಿಬ್ಬಂದಿಗಳು ಪ್ರಯತ್ನ ಪಡ್ತಿದ್ದಾರೆ. ಸಾಕಷ್ಟು ಈಗಾಗಲೇ ಬೆಂಕಿ ತನ್ನ ಕೆನ್ನಾಲಿಗೆಯನ್ನ ಪ್ರದರ್ಶಿಸಿ ಬಹಳಷ್ಟು ಮಟ್ಟದ ಕಾಡಿನ ಪ್ರಮಾಣವನ್ನು ನಾಶ ಮಾಡಿದೆ. ಇಲ್ಲಿ ಈ ಭಾಗದಲ್ಲಿ ಹುಲ್ಲಿನ ಪ್ರಮಾಣ ಹೆಚ್ಚು ಬೆಳೆದಿರುವುದರಿಂದ ಈ ಬೆಂಕಿಯ ತೀವ್ರತೆ ಹೆಚ್ಚಾಗಿದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಡ್ರಿಪ್ಪಿಗೆ ಪೈಪ್ಗಳನ್ನು ಬಳಸಿದ್ರು, ಆ ಪೈಪ್ಗಳೆಲ್ಲ ಸುಟ್ಟು ಕರಕಲಾಗಿದೆ. ಇನ್ನು ಬೆಂಕಿಯ ತೀವ್ರತೆ ಕಡಿಮೆ ಆಗ್ತಾ ಇಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಎಸ್ಕಾಂ ಸಿಬ್ಬಂದಿಗಳು ಆದಷ್ಟು ಹರಸಾಹಸ ಪಟ್ಟು ಬೆಂಕಿಯ ತೀವ್ರತೆಯನ್ನು ನಂದಿಸಲು ಪ್ರಯತ್ನ ಪಡ್ತಿದ್ದಾರೆ. ಈಗ ನೋಡ್ತಾ ಇರಬಹುದು ಆ ಬೆಂಕಿಯ ತೀವ್ರತೆ ಎಷ್ಟಿದೆ ಅಂತೇಳಿ. ಬಹಳ ಸಮಯದಿಂದ ಈ ಭಾಗದಲ್ಲಿ, ಯಲ್ಲಾಪುರದ ಭಾಗದಲ್ಲಿ ಯಾವುದೇ ಬೆಂಕಿ ಅವಘಡಗಳು ಸಂಭವಿಸಿರಲಿಲ್ಲ. ದುರದೃಷ್ಟವಶಾತ್ ಈ ತೀವ್ರತೆ ಹೆಚ್ಚಾಗಿದ್ದು ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಸಾರ್ವಜನಿಕರು, ಅಗ್ನಿಶಾಮಕ ದಳದವರು, ಎಸ್ಕಾಂ ಸಿಬ್ಬಂದಿಗಳು ಸಹ ಸೇರಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅರಣ್ಯ ಇಲಾಖೆಯ ಇಬ್ಬರು ಸಹ ಈ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಕ್ಯಾಮ್ರಾ ವಿತ್ ನ್ಯೂಸ್ ರೀಡರ್ ಕೇಬಲ್ ನಾಗೇಶ್, ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್, ಯಲ್ಲಾಪುರ.